ನೀವಿಂತ ದೊಡ್ಡ ಮಾತೆಲ್ಲ ಆಡ್ಬೇಡಿ. ನೀವೆಲ್ಲ ದೊಡ್ಡವರು, ನಿಮಗಿದೆಲ್ಲ ಚಿಕ್ಕ ವಿಷಯ. ಆದ್ರೆ ನಮಗಲ್ಲ. ನಿಮ್ಗೆ ಯಾವ ನಿಯಮನೂ ಇಲ್ಲ. ನಿಮ್ಗೆ ಇಷ್ಟ ಬಂದಾಗೆ ಸುಳ್ಳು ಹೇಳ್ಬೋದು. ಇಲ್ಲಿ ನಮ್ಮಂತವ್ರ ಮನಸ್ಥಿತಿ ಮುಖ್ಯ ಆಗಲ್ಲ ಅಲ್ವಾ? ಯಜಮಾನ್ರು ನಿಜಾನೇ ಹೇಳ್ಬೇಕು ಅಂತ ಯಾವ ನಿಯಮನೂ ಇಲ್ಲ. ಇಲ್ಲಿ ನಿಯಮ ಇರೋದು ನಮ್ಮಂತ ಕೆಲಸದವ್ರು ಮಾತ್ರ. ನೀವು ದೊಡ್ಡವರು, ಏನೋ ತಮಾಷೆ ಮಾಡಿದ್ರಿ, ಆದ್ರೆ ಅಡ್ಡಿ ಅದನ್ನೇ ನಂಬಿದ್ದೀನಿ. ಸತ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನನಗೆ ಇನ್ನೊಂದು ಸಹಾಯ ಮಾಡ್ತೀರಾ? ಮಾಡ್ತೀನಿ, ಅದೇನು ಅಂತ ಹೇಳಿ. ಇಷ್ಟು ದಿನ ನಾನು ಮನೆ ಕೆಲಸದವಳು ಅಂತಾನು ನೋಡ್ದೆ ತುಂಬಾ ಸಹಾಯ ಮಾಡಿದ್ದೀರಾ. ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರನೇ ಆಗಿದೆ. ದಯವಿಟ್ಟು ನಮ್ಮಪ್ಪನ ಹೇಗಾದ್ರೂ ಮಾಡಿ ಬಿಡಿಸ್ಕೊಡ್ತೀರಾ? ಇದರಿಂದ ನನಗೆ ತುಂಬಾ ದೊಡ್ಡ ಉಪಕಾರ ಆಗುತ್ತೆ. ಆಯ್ತು ಗೌರಿ ಅವರೇ, ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನಾನ್ ನಿಮಗ್ ಮಾತು ಕೊಡ್ತಾ ಇದ್ದೀನಿ. ನಿಮ್ಮ ಅಪ್ಪನ ಜೈಲಿಂದ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ಮಿ ಋಣನ ಯಾವತ್ತು ಮರೆಯಲ್ಲ ಯಜಮಾನ್ರೆ. ನಾನೇ ಗೌರಿ ಅವ್ರ ಹತ್ರ ಎಲ್ಲ ಸತ್ಯನೂ ಹೇಳಬೇಕಾಗಿತ್ತು. ನಿನಗೆ ಹೇಳಬೇಕು ಅಂತ ಮನ್ಸಿತ್ತು ತಾನೆ, ಮತ್ ಯಾಕೆ ಈ ವಿಷಯನ ಅವ್ರ ಹತ್ರ ಮುಚ್ಚಿಟ್ಟೆ? ಈಗ ನೋಡು, ನೀನ್ ಮಾಡಿರೋ ಕೆಲಸದಿಂದ ಅವ್ರ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ಯಾ. ಅವ್ರ ಹತ್ರ ಹೋಗಿ